ಹುಬ್ಬಳ್ಳಿಯ ಲವ್ ಜಿಹಾದ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಹಿರೇಮಠಗೂ ಖೆಡ್ಡ ತೋಡಲು ಮುಂದಾಗಿತ್ತ ಸಮೀರ್ ಫ್ಯಾಮಿಲಿ. ಸಮೀರ್ನ ಕರಾಳ ಮುಖ ಬಿಚ್ಚಿಟ್ಟಿದ್ದಾರೆ ನೇಹಾ ತಂದೆ ನಿರಂಜನ್ ಹಿರೇಮಠ. ನಿಮಗೆಲ್ಲ ಗೊತ್ತಿರಬಹುದು, ನೇಹಾ ಹಿರೇಮಠ ಕೊಲೆ ಆಯಿತು. ಚುಚ್ಚಿ ಕೊಂದಿದ್ದ ಕಾಲೇಜ್ ಕ್ಯಾಂಪಸ್ ಅಲ್ಲಿ. ಈಗ ನಿರಂಜನ್ ಹಿರೇಮಠ ಅವರು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದಾರಲ್ಲ, ಮತ್ತಷ್ಟು ಟ್ವಿಸ್ಟ್ ಸಿಗುತ್ತಾ ಇದೆ. ಇದು ನೋಡಿ, ನೇಹಾನ್ ಕೊಲೆ ಮಾಡಿದ್ನಲ್ಲ ಫಯಾಜು, ಅವನು ಇದೇ ಜಿಮ್ನಲ್ಲಿ ತರಬೇತಿ ತೆಗೆದುಕೊಂಡಿದ್ದಂತೆ. ಈ ಮಸಲ್ ಫ್ಯಾಕ್ಟರಿ ಜಿಮ್ನಲ್ಲಿಯೇ ಫಯಾಜ್ಗೂ ಕೂಡ ತರಬೇತಿ ಕೊಡಲಾಗ್ತಿತ್ತು. ನನ್ನ ಮಗಳ ಹತ್ಯೆಯಲ್ಲೂ ಸಮೀರ್ ಫ್ಯಾಮಿಲಿ ಕೈವಾಡ ಇರಬಹುದು. ಹಿರೇಮಠಗೆ ಆಗಾಗ ಕಾಲ್ ಮಾಡ್ತಿದ್ರಂತೆ ಸಮೀರ್ ತಂದೆ. ನಿಮ್ಮ ಏರಿಯಾದಲ್ಲಿ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಏರ್ಪಡಿಸೋಣ, ಆರ್ಥಿಕ ನೆರವು ನೀಡುವಂತೆ ಸಮೀರ್ ತಂದೆ ಒತ್ತಾಯಿಸ್ತಾ ಇದ್ರಂತೆ. ಆಗಾಗ ತಮ್ಮ ಮನೆಗೆ ಬರುವಂತೆಯೂ ಆಹ್ವಾನಿಸ್ತಿದ್ರಂತೆ. ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಅವ್ರು ಹೇಳಿರೋದು ಇದು. ನನಗೂ ಖೆಡ್ಡ ತೋಡ್ಲಿಕ್ಕೆ ಮುಂದಾಗಿದ್ರು ಅವರು. ಅವಾಗ ಮನೆ ಕರೀತಿದ್ರು, ಆರ್ಥಿಕ ಸಹಾಯ ಮಾಡಬೇಕು ಅಂತ ಕೇಳಿದ್ರು, ಜಿಮ್ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಏರ್ಪಡಿಸ್ಬೇಕು ಅಂತ. ನೋಡಿ, ಎಲ್ಲೆಲ್ಲಿಗೆ ಲಿಂಕ್ ಆಗಿದೆ ಅನ್ನುವಂಥ ಆರೋಪ ಇದು. ಸಮೀರು ಲವ್ ಜಿಹಾದ್ ಮಾಡಿದ್ದಾನೆ, ಅಲ್ಲಿ ಆಕೆಯನ್ನು ಬಳಸ್ಕೊಂಡಿದ್ದಾನೆ ಅನ್ನುವಂಥ ಒಂದು ಕಡೆ ಆರೋಪ, ರೇಪ್ ಆಗಿದೆ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಈಗ ನಿರಂಜನ್ ಅವರು ಪ್ರತ್ಯಕ್ಷ ಆಗಿಬಿಟ್ಟು, ನೋಡಿ ನಮ್ಮ ಫ್ಯಾಮ್ಲಿಗೂ ಕೂಡ ಸಮೀರ್ ಫ್ಯಾಮ್ಲಿ ಕಾಂಟ್ಯಾಕ್ಟ್ ಮಾಡಿತ್ತು, ಮತ್ತು ಸಮೀರ್ ಏನು ಜಿಮ್ ಟ್ರೈನರ್ ಆಗಿದ್ದ, ಅದೇ ಜಿಮ್ಗೆ ಈ ಫಯಾಜ್ ಹೋಗ್ತಿದ್ದಂತೆ. ಫಯಾಜ್ ಹೋಗಿ ಅಲ್ಲೇ ಜಿಮ್ ಮಾಡ್ತಿದ್ದಂತೆ. ಇವರು ಈ ಹೇಳಿಕೆ ನೋಡ್ತಾ ಇದ್ದರೆ ನಿಜಕ್ಕೂ ಬೇಕು ಅಂತಲೇ ಇಲ್ಲಿ ಸಮೀರ್ ಅವ್ರ ಫ್ಯಾಮ್ಲಿ ಲವ್ ಜಿಹಾದ್ಗೆ ಮುಂದಾಗಿತ್ತಾ ಅನ್ನೋದು ಅನುಮಾನ. ಶಮೀರ್ ಮುಲ್ಲಾ ಅನ್ನೋ ವ್ಯಕ್ತಿ, ಅವ್ರ ತಂದೆ ಮತ್ತು ಅವರು ಸಹೋದರಿ ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತ. ಅದು ಕೂಡ ನಮ್ಮ ನೇಹಾ ಹಿರೇಮಠ ಹತ್ಯೆ ಕೂಡ ಆ ಆರೋಪಿಗೂ ಕೂಡ ಇವರೇ ಟ್ರೈನರ್ ಆಗಿದ್ದರು. ಮತ್ತು ಇದೇ ಮಾಡೆಲ್ನಲ್ಲಿ ಅವಾಗೂ ಕೂಡ ಅವರು ಪ್ರಯತ್ನನೂ ಮಾಡಿದರು. ಆಮೇಲೆ ಅದ್ರ ಜೊತೆಗೆ ಅವ್ರ ತಂದೆಯವರು ಪದೇ ನಮಗೆ ಬಂದು ನನ್ನ ವಾರ್ಡ್ನಲ್ಲಿ ಜಿಮ್ ಕಾಂಪಿಟೇಷನ್ ಇದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡೋಣ, ಆಮೇಲೆ ನಿಮ್ಮ ವಾರ್ಡ್ನಲ್ಲಿ ಮಾಡಬೇಕು ಅಂಥೇಳಿ ಭಾಳ ಒತ್ತಾಯ ಮಾಡ್ತಿದ್ರು. ಇದಕ್ಕೆ ಬಿಫೋರ್ ಅಂದರೆ ಆ ಆರೋಪಿಗೆ ಕೂಡ ನನ್ನೊಂದು ಫೋಟೋ ತಗೊಳ್ಬೇಕನ್ನೋ ಇಂಟರ್ಮಿನೇಷನ್ ಇತ್ತು ಅವ್ರಿಗೆ. ಅದರಿಂದ ನನಗೆ ಭಾಳಷ್ಟು ಒತ್ತಡ ಆಗ್ತಿದ್ರು ಅವ್ರು ಬಂದು. ಇದೇ ಮುಲ್ಲಾ ಅನ್ನೋ ವ್ಯಕ್ತಿ, ಅವ್ರ ತಂದೆ ಏನಿದಾರಲ್ಲ ಅವರು, ಆಮೇಲೆ ದೋಸ್ತಿ ಖಾತೆನಲ್ಲೇ ಬಂದು ಕೇಳೋದು. ಈ ರೀತಿ ಮಾಡ್ಕೊಂಡು ಅವ್ರಿಗೆ ಏನೇನು ಎವಿಡೆನ್ಸ್ ಬೇಕು ಆ ರೀತಿ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಬರ್ತಾಯಿದ್ರು. ಅದಕ್ಕೆ ನಾನು ಯಾವುದೂ ಕೂಡ ಅದು ಆಸ್ಪತ್ರೆನೂ ಕೊಟ್ಟಿಲ್ಲ. ನನ್ನೇನು ವಾರ್ಡ್ ನಂಬರ್ 68 ಇದೆ, ಅಲ್ಲಿ ವೀರಶೈವ ಲಿಂಗಾಯತ ಪರಂಪರೆ ಮಠಗಳು ಭಾಳ ಇದಾವೆ. ಧಾರ್ಮಿಕ ಕಾರ್ಯಕ್ರಮ ಜಾಸ್ತಿ, ನಮ್ಮದು ತೇರು, ಗುಡಿ, ಗುಂಡಾರ, ಪ್ರವಚನ, ಈ ಕಾರ್ಯಕ್ರಮ ಜಾಸ್ತಿ ಮಾಡೋದಿರ್ತೈತಿ. ಅಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅದು ಇರಂಗಿಲ್ಲ ಅಂತೇಳಿ ಒಂದು 10 ಸಲ ಕೂಡ ನಾನು ಬಂದರು. 10 ಸಲನೂ ಇದೇ ಮಾತಾಡಿದೆ. ಆಮೇಲೆ ಪದೇ ಅವರು ನನಗೆ ಮೇಲೆ ಫೋನ್ ಮಾಡೋರು. ಪ್ರತಿಯೊಂದು ಹಬ್ಬಕ್ಕಾಗಲಿ ವಿಶ್ ಮಾಡ್ದಂಗೆ ಮಾಡಿ, ನಮ್ಮ ಮನೆಗೆ ಬಿರಿಯಾನಿ ಊಟಕ್ಕೆ ಬರ್ರಿ, ಇವತ್ತು ಒಳ್ಳೆ ಬಿರಿಯಾನಿ ಮಾಡ್ಯಾರ ಅನ್ನೋ ಮಾತಾಡಿ. ನಾನು ಅನೇಕ ಸಲ ಹೇಳಿದ್ದೇನೆ ಅವರಿಗೆ, ನಾವು ಜಾತಿಯಿಂದ ಸ್ವಾಮಿಗಳು ಇರೋದ್ರಿಂದ, ಬೇಡಜಂಗಮ ಇರೋದ್ರಿಂದ, ನಾವು ಯಾವುದೋ ರೀತಿಯಿಂದ ಶಾಕಾಹಾರಿ ಇರೋದ್ರಿಂದ ನಾವು ನಾನ್ ವೆಜ್ ಮುಟ್ಟಲ್ಲ, ನಾವು ಎಗ್ಗು ಕೂಡ ತಿನ್ನಲ್ಲ, ಬಿರಿಯಾನಿ ಎಲ್ಲಿದ್ದು ಬಂತ್ರಿ ಅಂತ ಸಾಕಷ್ಟು ಸಲ ಹೇಳಿದ್ರು ಕೂಡ. ನನ್ನ ವಾರ್ಡ್ನಲ್ಲಿ ಇರ್ತಕ್ಕಂಥ ಇನ್ನೊಬ್ಬರು ಹಿರಿಯರು ನಮ್ಮ ಸಮಾಜದವರು, ಅವರು ಜಿಮ್ನಲ್ಲಿ ಅವ್ರು ನೋಡ್ಕೊಳ್ಳೋಕೆ ಹಂಗೆ ಹೋಗ್ತಾ ಇದ್ರು. ಅವ್ರ ಕಡೆಯಿಂದ ಫೋನ್ ಹಚ್ಚೋನೆ ಅವನು ಪದೇ ಎಲ್ಲದಾರು ಕೇಳೋದು, ಲೊಕೇಶನ್ ಕೇಳೋದು. ಈ ರೀತಿ ಈಗೇನು ನನ್ನ ಮಗಳನ್ನ ಹತ್ಯೆಯಾಗಿ 2 ವರ್ಷ ಆಯಿತು. ಅದರ ಹಿಂದಿನ ವರ್ಷ ಅಂದರೆ ಸಮಯ ಇಷ್ಟ ಒಂದು 2-3 ವರ್ಷ ಹಿಂದಿಂದ ನಾನು ಪದೇ ಈ ರೀತಿ ಫಾಲೋ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ನಿರಂಜನ್ ಅವರ ಹೇಳಿಕೆ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಆ ಜಿಮ್ ಅನ್ನೋಂಥದ್ದೇನಿದೆ ಲವ್ ಜಿಹಾದ್ನ ಕೇಂದ್ರವಾಗಿತ್ತಾ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆಯಾ ಹಾಗಾದ್ರೆ ಹುಬ್ಳಿಯಲ್ಲಿ? ನಿಜ ಪ್ರಭು, ಹುಬ್ಬಳ್ಳಿಯ ಒಂದು ಜಿಮ್ ಟ್ರೈನರ್ ಲವ್ ಜಿಹಾದ್ ಪ್ರಕರಣ ಏನಿದೆ, ಒಂದು ಸಮೀರ್ ಮುಲ್ಲನ ಜಿಮ್ ಒಂದು ಕರಾಳ ಮುಖವನ್ನ ನೇಹಾ ತಂದೆ ನಿರಂಜನ್ ಹಿರೇಮಠ ಅಂತ ಬಿಚ್ಚಿಟ್ಟಿದ್ದಾರೆ. ಯಾಕೆ ನೇಹಾ ಹಿರೇಮಠ ಪ್ರಕರಣ ಇವತ್ತು ಇಡೀ ದೇಶದಲ್ಲಿ ಸದ್ದಾಗಿತ್ತು, ಮತ್ತು ನೇಹಾ ಹಿರೇಮಠ ಈ ರೀತಿಯಾದಂತ ನೇಹಾ ಹಿರೇಮಠ ತಂದೆ ಈ ರೀತಿಯ ಆರೋಪ ಮಾಡ್ಲಿಕ್ಕೆ ಮೂಲ ಕಾರಣ ಏನಂತಂದ್ರೆ, ಈತನೂ ಸಹ ಇಲ್ಲಿ ಅಂದ್ರೆ ಒಂದು ಬಾಡಿ ಬಿಲ್ಡರ್ ಆಗಿದ್ದ. ಆತ ಅಂದ್ರೆ ಇದೇ ಒಂದು ಮಸಲ್ ಫ್ಯಾಕ್ಟರಿಯಲ್ಲೇ ಟ್ರೈನಿ ಆಗಿದ್ದ. ಆತನಿಗೆ ಟ್ರೈನಿಂಗ್ ಕೊಟ್ಟವರು ಈ ಸಮೀರ್ ಮುಲ್ಲಾನ ತಂದೆ. ಆ ಸಮೀರ್ ಮುಲ್ಲಾನ ತಂದೆ ಇಲ್ಲಿ ಅಂತಾರೆ ಒಂದು ಬಾಲಿಂಗ್ ಸ್ಪರ್ಧೆ ಏರ್ಪಡಿಸೋಣ ಬಾ,
ಮತ್ತು ಆರ್ಥಿಕ ನೆರವಿನಂತೆ ನನಗೆ ಒತ್ತಾಯಿಸಿದ್ದ. ಹಾಗಾಗಿ ಮನೆಗೆ ಬರುವಂತೂ ಸಹ ಇಲ್ಲಿ ಅಂತ ಆಹ್ವಾನಿಸಿದ್ದ. ಮತ್ತು ಸಮೀರ್ ತಂದೆ ಮನೆಯಲ್ಲಿ ಬಿರಿಯಾನಿ ಮಾಡಿದ್ದಾನೆ, ನೀನು ಊಟಕ್ಕೆ ಬನ್ನಿ ಅಂತೇಳಿ ಇಲ್ಲಿ ಅಂತ ನನಗೆ ಆಹ್ವಾನಿಸಿದ್ದ. ನಾನು ಇಲ್ಲಿ ಅಂತ ಸ್ವಾಮಿ ಇದ್ದೀನಿ, ಜಂಗಮ ಇದ್ದೀನಿ, ನಾನು ಇಲ್ಲಿ ಅಂತ ಮಾಂಸಾಹಾರ ತಿನ್ನೋದಿಲ್ಲ ಅಂತೇಳಿ ಇಲ್ಲಿ ಅಂತ ಅದಕ್ಕೆ ನಿರಾಕರಿಸಿದ್ದ. ಇದಕ್ಕೆ ಈ ರೀತಿಯಂತ ಒಂದು ನಿರಂಜನ್ ಹಿರೇಮಠ ಅಂತ ಒಂದು ಆತನ ಮೇಲೆ ಆರೋಪ ಮಾಡ್ಲಿಕ್ಕೆ ಕಾರಣ ಅನ್ನೋದನ್ನ ಪ್ರಮುಖ ಕಾರಣ ಅನ್ನೋದು ನೋಡೋದಂತಂದ್ರೆ, ನೇಹಾ ಹಿರೇಮಠ್ ತಂದೆ ನಿರಂಜನ್ ಅಂದ್ರೆ ಪ್ರಾರಂಭದ ಹಂತಕ್ಕೆ ಯಾವಾಗಲೇ ಅಂದ್ರೆ ನೇಹಾ ಹಿರೇಮಠ್ ಏಪ್ರಿಲ್ ತಿಂಗಳಲ್ಲಿ ಕೊನೆ ಆಯ್ತು. ಅದು 2024 ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 17ರಂದು ಕೊಲೆ ಆಯ್ತು. ಕೊಲೆ ಆದ ಮರನೇ ದಿನವೂ ಇಲ್ಲಿ ಅಂತಂದ್ರೆ ನನ್ನ ಮಗಳ ಕೊಲೆಗೆ ಇಲ್ಲಿ ಅಂತಂದ್ರೆ ಈ ಫಯಾಜ್ ಹೇಳಿದಾನೆ, ಪಂತಕ ಫಯಾಜ್ ಅಂದ್ರೆ ಫಯಾಜ್ಗೂ ಇಲ್ಲಿ ಮತ್ತೆ ಬೇರೆ ಬೇರೆ ಜನರು ಇಲ್ಲಿ ಅಂದ್ರೆ ಕೈ ಜೋಡಿಸಿದ್ದಾರೆ. ಆತನ ಯಾರ್ಯಾರು ಕೈ ಜೋಡಿಸಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅವರನ್ನು ಸಹ ಇಲ್ಲಿ ಬಂಧಿಸಬೇಕು ಅಂತೇಳಿ ನೇಹಾ ಹಿರೇಮಠ ತಂದೆ ನಿರಂಜನ್ ಹಿರೇಮಠ್, ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ್ ಅವಾಗೂ ಸಹಿತ ಇಲ್ಲಿ ಹತ್ರ ಒಂದು ಆರೋಪವನ್ನ ಮಾಡಿದ್ರು. ಆದ್ರೆ ಇಲ್ಲಿ ಅಂದ್ರೆ ಸಿಐಡಿಗೆ ತನಿಖೆಯನ್ನ ಒತ್ತಾಯಿಸಿದ್ರು. ಸಿಐಡಿ ಇಲ್ಲಿ ಅಂದ್ರೆ ಆ ಒಂದು ಯಾರು ಈತ ಸಮೀರ್ನ ತಂದೆ ಇದ್ದಾನೆ, ಆ ಸಮೀರ್ ತಂದೆ ಮತ್ತು ಈ ಮಸಲ್ ಫ್ಯಾಕ್ಟರಿ ಒಂದು ಜಿಮ್ನ ಸಹ ಇಲ್ಲಿ ಹತ್ರ ಚಾಟಿ ಉಲ್ಲೇಖಿಸಿದ್ದಾರೆ ಅಂತೇಳಿ ಈಗ ನಿರಂಜನ್ ಹಿರೇಮಠ್ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಅಂತಂದ್ರೆ ಯಾಕಂದ್ರೆ ಇದೇ ಒಂದು ಮಸಲ್ ಫ್ಯಾಕ್ಟರಿ ಏನಿದೆ ಇನ್ನೊಬ್ಬ ಸಹನ ಅನ್ನುವಂತಹ ಯುವತಿಯು ಸಹ ಇಲ್ಲಿ ಅಂತಂದ್ರೆ ಇದೇ ಒಂದು ಮಸಲ್ ಫ್ಯಾಕ್ಟರಿಯ ಒಂದು ಟ್ರೈನಿ ಆಗಿರುವಂತವನ ಮೇಲೆ ಇಲ್ಲಿ ಅಂತಂದ್ರೆ ಒಂದು ಗಂಭೀರ ಆರೋಪವನ್ನ ಮಾಡಿದ್ಲು. ಇದೆಲ್ಲವೂ ನೋಡಿದಾಗಲ್ಲ ಅಂತಂದ್ರೆ ಈ ಮಸಲ್ ಫ್ಯಾಕ್ಟರಿ ಏನ್ ಆಗಿತ್ತು, ಇದು ಕೇವಲ ಅಂತಂದ್ರೆ ಮಸಲ್ ಫ್ಯಾಕ್ಟರಿ ಕೇವಲ ಅಂದ್ರೆ ಜಿಮ್ ಇಲ್ಲಿ ಯುವತಿಯರಿಗೆ ಕೇವಲ ಬಾಡಿ ಬಿಲ್ಡಿಂಗ್ ಕೆಲಸ ಅಷ್ಟೇ ಸಹಿತ ಇಲ್ಲಿ ಅಂದ್ರೆ ಲಹು ಜಿಹಾದಿ ಟ್ರೈನಿಂಗ್ ಸ್ಕೂಲ್ ಆಗಿತ್ತಾ ಅನ್ನೋದು ಸಹ ಇಲ್ಲಿ ಅಂದ್ರೆ ಅನುಮಾನ ಹುಟ್ಟಿ ಹಾಕಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.